ಗುರುಸ್ಥಾನಕ್ಕೆ ಕಳಂಕವಾದ ಹೆಂಗಸು ನಡೆಸ್ತಾ ಇದ್ದದ್ದು ಪಕ್ಕಾ ಹೈಟೆಕ್ ದಂಧೆ. ಈಕೆಯ ಕಸ್ಟಮರ್ಗಳ ಲಿಸ್ಟು ದೊಡ್ಡದಿದೆ. ಅವರೆಲ್ಲ ದೊಡ್ಡವರೇ. ಹುಬ್ಬಳ್ಳಿ ಧಾರವಾಡದಂತಹ ಸಿಟಿಯಲ್ಲಿ ತಾಸಿಗೆ 10,000 ತನಕ ಬೆಲೆ ಕಟ್ತಾ ಇದ್ದ ಬೆಂಕಿ ಚಂಡು ಈ ಘಮಂಡಿ ಹೆಂಗಸು. ಆಕೆ ಎಣಿಸ್ತಾ ಇದ್ದ ಕಾಸಿನ ಬಗ್ಗೆ ಅವಳ ಕೈಯಲ್ಲಿದ್ದ ಹುಡುಗಿಯರಿಗೂ ಗೊತ್ತಿರಲಿಲ್ಲ. ಈ ಸೆಲೋಮಿ ಪಕ್ಕಾ ಸಿನಿಮಾಗಳಲ್ಲಿ ತೋರಿಸೋ ದಂಧೆ ನಡೆಸೋ ಘಟಾಣಿ ಹೆಂಗಸಿರೋ ಹಾಗೆ ಇದ್ಲು. ಆಕೆ ರೌಡಿಗಳನ್ನಿಟ್ಟು ದಂಧೆ ನಡೆಸ್ತಿದ್ಲು ಅಂದ್ರೆ ಅದರಲ್ಲೇ ಎಷ್ಟು ಬೆಳೆದಿರಬೇಕು ಊಹಿಸಿ. ಪೊಲೀಸರಿಗೂ ಈ ವಿಷಯ ಗೊತ್ತಾದಾಗ ಶಾಕ್ ಆಗ್ಬಿಟ್ಟಿತ್ತು. ಒಬ್ಬ ಟೀಚರು ಇಂಥ ಕೆಲಸ ಮಾಡ್ತಾರೆ ಅನ್ನೋದೇ ಅರಗಿಸಿಕೊಳ್ಳಲಾಗದ ವಿಷಯ. 2,000ದಿಂದ 10,000 ತನಕ ಹುಡುಗಿರ ಪ್ರೈಸ್ ಕೋಟ್ ಮಾಡ್ತಾ ಇದ್ದ ಈ ಹೆಂಗಸಿಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ರು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಈಕೆಯ ಗಿರಾಕಿಗಳಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಪರ್ಯಾಸ ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಇಟ್ಕೊಂಡಿದ್ದ ಈ ಹೆಂಗಸು ಸ್ವಂತದ್ದೊಂದು ಮನೆ ಕಟ್ಕೊಂಡಿಲ್ಲ. ವಿದ್ಯಾನಗರದ ಪಕ್ಕದಲ್ಲೇ ಇರೋ ಜಯನಗರದ ವಾಲೇಕರ್ ಅನ್ನೋರ ಮನೆಯಲ್ಲಿ ಬಾಡಿಗೆಗಿದ್ದ ಈ ಹೆಂಗಸು ಮನೆಯಲ್ಲೂ ದಂಧೆ ನಡೆಸ್ತಾ ಇದ್ಲು. ಈಗ ಈಕೆ ಅರೆಸ್ಟ್ ಆಗಿದ್ದು ಅವಳದೇ ಮನೆಯಲ್ಲಿ. ಆದ್ರೆ ಮಾಮೂಲಿಯಾಗಿ ಈಕೆ ಅವಳ ಮನೆಗೆ ಗಿರಾಕಿಯನ್ನ ಕರೀತಿರ್ಲಿಲ್ಲ. ಗಿರಾಕಿಗಳ ಜೊತೆ ಹುಡುಗಿರನ್ನ ಹೇಳಿದ ಕಡೆ ಕಳಿಸೋ ಅರೇಂಜ್ಮೆಂಟ್ ಇತ್ತು. ಇವಳು ಸುಮಾರು 2-3 ವರ್ಷದಿಂದ ಈ ಪ್ರವೃತ್ತಿಲಿದ್ದಾಳೆ ಅಂತ ನಮಗೆ ತಿಳಿದು ಬಂದಿದೆ. ಅಂದರೆ ಫೋನ್ನಲ್ಲಿ ಸಂಪರ್ಕ ಮಾಡಿ ಯುವಕರನ್ನು ಕರೆಸಿ ಇವ್ರ ಜೊತೆಗೆ ಕಳಿಸ್ಕೊಡ್ತಾ ಇದ್ಲು. ಅದೊಂದು ಇನ್ಫಾರ್ಮೇಷನ್ ಮನೆಯಲ್ಲಿ ಮಾಡಿಕೊಂಡು ಕಾರ್ನಲ್ಲಿ ಕೂಡ ಬೇರೆ ಇದರಲ್ಲಿ ಕಳಿಸ್ಕೊಡ್ತಾ ಇದ್ಲು ಅಂತ. ಶಾಲೆಗಳಿಗೆ ಮೊಬೈಲ್ ತರಬಾರದು ಅನ್ನೋ ರೂಲ್ಸು ಈಕೆಗೆ ಅಪ್ಲೈ ಆಗಿರಲಿಲ್ಲ. ಸ್ಕೂಲಲ್ಲೇ ಕೂತು ವ್ಯವಹರಿಸ್ತಾ ಇದ್ದ ಈ ಹೆಂಗಸಿಗೆ ಹುಡುಗಿಯರನ್ನ ಹುಡುಕೋದಂತೂ ಕಷ್ಟದ ಕೆಲಸ ಆಗಿರಲಿಲ್ಲ. ಮಹಿಳಾ ವಿದ್ಯಾಪೀಠದ ಆವರಣದಲ್ಲಿ ಓದುತ್ತಾ ಇರೋ ವಿದ್ಯಾರ್ಥಿನಿಯರನ್ನ ಈಕೆ ತನ್ನ ಬಲೆಗೆ ಬೀಳಿಸ್ಕೊಂಡಿದ್ಲೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿಂದ ಹೊರಬೀಳೋ ವಿದ್ಯಾರ್ಥಿನಿಯರ ಕಾಂಟ್ಯಾಕ್ಟ್ ಅಂತೂ ಈ ಕಂತ್ರಿ ಬುದ್ಧಿಯ ಸೆಲೋಮಿ ಹತ್ರ ಇರ್ತಾ ಇತ್ತು. ಯಾರಿಗೆ ಹಣದ ಅನಿವಾರ್ಯತೆ ಇದೆಯೋ ಅವರನ್ನ ಹಿಡಿದು ಹೈಟೆಕ್ ದಂಧೆಯ ಪಾಠ ಮಾಡ್ತಿದ್ಲು ಈಕೆ. ಅಂದಹಾಗೆ ಇಲ್ಲಿ ಹಣಕ್ಕಾಗಿ ಹಾದರಕ್ಕಿಳಿದ ಹುಡುಗಿಯರಿಗೆ ತಮ್ಮ ಬೆಲೆ ಎಷ್ಟು ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಎಲ್ಲ ನಿರ್ಧಾರವಾಗ್ತಾ ಇದ್ದದ್ದು ಸೆಲೋಮಿ ಮೇಡಮ್ ಹತ್ರ. ಆಕೆ ಒಬ್ಬೊಬ್ಬ ಹುಡುಗಿಗೆ 500ರಿಂದ 1,000 ತನಕ ಕೊಟ್ಟಿದ್ದಾಳೆ ಅಷ್ಟೆ. ಅಷ್ಟು ಕಾಸೆಣಿಸೋದಕ್ಕೆ ಕಂಡವರ ಕಾರಲ್ಲಿ ಹೋಗ್ತಾ ಇದ್ದ ಈ ನತದೃಷ್ಟ ಹುಡುಗಿರ ಪಾಡು ದೇವರಿಗೇ ಪ್ರೀತಿ. ಅದೆಲ್ಲವನ್ನು ಪೊಲೀಸರು ಅಷ್ಟಷ್ಟಾಗಿ ತಿಳ್ಕೊಂಡಿದ್ರು. ಗಿರಾಕಿಯ ಥರ ಮಾತಾಡಿ ದಂಧೆಯ ಒಳ ಹೊರಗನ್ನ ಅರ್ಥ ಮಾಡಿಕೊಳ್ಳೋವರೆಗೂ ಪೊಲೀಸರು ಟೀಚರ್ ಮೇಲಿನ ಆರೋಪವನ್ನ ಒಪ್ಕೊಂಡಿರಲಿಲ್ಲ. ಕೊನೆಗೂ ಆಕೆ ಅವಳದೇ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ಲು. ಅಂದರೆ ಇನ್ಫಾರ್ಮೇಷನ್ ಆದ್ಮೇಲೆ ನಾವು ವೆರಿಫೈ ಮಾಡಬೇಕಾಗ್ತದೆ. ಸುಮ್ಮನೆ ಯಾಕಂದ್ರೆ ಒಂದು ಸಂಸ್ಥೆಯಲ್ಲಿ ಮುಖ್ಯದವಾಗಿ ಅಂತ ಮಾಡ್ತಾರೆ ಅಂದರೆ ನಾವು ವಿಚಾರಣೆ ಮಾಡಿ ಆ ಪ್ರಕಾರ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದು ನಿಜ ಅಂತ ಕಂಡ ಮೇಲೆ ನಾವು ನಿನ್ನೆ ಅದು ರೆಡ್ ಹ್ಯಾಂಡ್ ಆಗಿ ಅವ್ರು ಹಿಡಿದಿದ್ವಿ. ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದು ಅಂದ್ರೆ ಹೋಟೆಲ್ಗಳಿಗೆಲ್ಲ ಪೊಲೀಸರು ಬೀಳ್ತಾರಲ್ಲ ಯಾವುದೋ ಗಿರಾಕಿಯ ಜೊತೆಯಲ್ಲಿದ್ದಾಗ. ಹಂಗಲ್ಲ, ಈ ಪ್ರಕರಣದಲ್ಲಿ ಹುಡುಗರೊಬ್ರು ಅರೆಸ್ಟ್ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಗಿರಾಕಿಗಳ ವೇಷದಲ್ಲಿ ಇದ್ದವರು ಪೊಲೀಸರು. ಅವರು ಆಂಟಿಯ ಜೊತೆ ಮಾತನಾಡೋದ್ರಿಂದ ಹಿಡಿದು ಹಣ ಕೊಡೋ ತನಕ ಪ್ರತಿಯೊಂದನ್ನು ಗಿರಾಕಿಗಳ ಥರ ಮಾಡಿ ಅದೆಲ್ಲವನ್ನು ರಹಸ್ಯ ಕ್ಯಾಮೆರಾದಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಳ್ಳೋ ಬುದ್ಧಿವಂತಿಕೆ ತೋರಿಸಿದ್ರು. ಗಂಡು ಮಕ್ಕಳು ಇಬ್ರು ನಾವು ಇದನ್ನಂತ ಕಳಿಸಿರ್ತೀವಿ ಕಾಂಟ್ಯಾಕ್ಟ್ ಅಂತ. ನಾವೇ ಅದನ್ನ ಮಾಡಿ ಕಳಿಸ್ಕೊಟ್ಟಾಗ ಹೌದು ಇಬ್ರು ಅವ್ರ ಕಡೆಯಿಂದ ಹಣನೂ ತಗೊಂಡಿದ್ದಾಳೆ ಅವಳು. ಈಗ ನಾವೇನು ಕಳಿಸ್ಕೊಟ್ಟ ಹಣನೂ ಅವಳು ಇಸ್ಕೊಂಡಿದ್ದಾಳೆ. ಅವತ್ತು ಹಣ ಕೊಟ್ಟು ವ್ಯವಹರಿಸಿದ್ದು ಮೇಡಮ್ ಮನೆಯಲ್ಲಿ. ಮಾಮೂಲಿಯಾಗಿ ಆಕೆ ಮನೆಗೆ ಗಿರಾಕಿಗಳನ್ನ ಕರೆಯಲ್ಲ. ಯಾಕಂದ್ರೆ ಅವಳಿಗೊಬ್ಬ ಮಗ ಇದ್ದಾನೆ. ಅವನು ಇದಕ್ಕೆಲ್ಲ ವಿರೋಧಿ ಅಂತ ಹೇಳಲಾಗ್ತಿದೆ. ಅವನು ಮನೆಯಲ್ಲಿಲ್ಲದ ಟೈಮಲ್ಲಷ್ಟೇ ಗಿರಾಕಿಗಳು ಮನೆಗೆ ಬರ್ತಿದ್ರು ಅನ್ನೋ ಮಾಹಿತಿ ಇದೆ. ಆದ್ರೆ ಇದರ ಬಗ್ಗೆ ಆ ಮನೆಯ ಓನರ್ಗೂ ಅನುಮಾನ ಬಂದಿಲ್ಲ. ಯಾಕಂದ್ರೆ ಅವರು ಈ ಟೀಚರ್ ಅಮ್ಮನ ಮೇಲೆ ಭರವಸೆ ಇಟ್ಟು ತಮ್ಮ ಮನೆಯನ್ನ ಈಕೆಗೆ ಬಾಡಿಗೆಗೆ ಕೊಟ್ಟು ಅವರೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರು. ಅವರಿಗೂ ವಿಷಯ ಕೇಳಿ ಶಾಕ್ ಆಗಿದೆ. ಇನ್ನು ಮಗ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನ ನೋಡೋದಕ್ಕೂ ಅವನು ಪತ್ತೆಯಾಗಿಲ್ಲ. ಅವತ್ತು ಪೊಲೀಸ್ ದಾಳಿ ನಡೆದಾಗ ಮಾತ್ರ ಮನೆಯಲ್ಲಿ ಹುಡುಗಿಯರ ಜೊತೆ ಅವಳೊಬ್ಳೇ ಇದ್ಲು. ಇವಳ ಗಂಡನ ವಿಷಯಕ್ಕೆ ಬಂದ್ರೆ ಆತನ ಹೆಸರು ವಿಜಯ್ ಕುಮಾರ್ ಝಂಡೆ,
ಅಲಿಯಾಸ್ ಕುರಿ. ಆ ಮನುಷ್ಯ ಈಕೆಯ ಜೊತೆಗಿಲ್ಲ. ಗಂಡ ಹೆಂಡತಿ ಬೇರೆ ಇರೋದಕ್ಕೆ ಆರಂಭಿಸಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಮೋಸ್ಟ್ಲಿ ಗಂಡನ್ನ ಬಿಟ್ಟ ಮೇಲೆ ಈ ಸೆಲೋಮಿ ತನ್ನ ಕಾಮನೆಗಳನ್ನ ತೀರಿಸಿಕೊಳ್ಳೋದಕ್ಕೆ ಈ ದಾರಿ ನೋಡ್ಕೊಂಡಿದ್ಲೇನೋ. ನಂತರ ಇದು ಆಕೆಯ ಹಣ ಮಾಡೋ ದಾರಿಯಾಗಿ ಬದಲಾಗಿರಬಹುದು. ಅದು ಯಾವಾಗ ಈಕೆ ಈ ಮನುಷ್ಯತ್ವವಿಲ್ಲದ ದಂಧೆ ಶುರು ಮಾಡಿದ್ಲೋ ಏನೋ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಮಹಿಳಾ ವಿದ್ಯಾಪೀಠದಲ್ಲಿ ಓದುತ್ತಿರೋ ಮಕ್ಕಳ ಮೇಲೆ ಸದ್ಯಕ್ಕೆ ಕಳಂಕ ಇಲ್ಲ. ಅದು ತನಿಖೆಯ ನಂತರನೂ ಬಾರದಿರ್ಲಿ ಅಷ್ಟೇ. ಇಂತಹ ಒಬ್ಬ ಟೀಚರ್ ಇದ್ಬಿಟ್ರೆ ಕಥೆ ಮುಗ್ದ ಹಾಗೆ. ಎಷ್ಟು ವರ್ಷ ಇಂತಹವಳನ್ನ ಮಹಿಳಾ ವಿದ್ಯಾಪೀಠದಂತಹ ಸಂಸ್ಥೆ ಗೊತ್ತಿಲ್ಲದೆ ಬೆಳೆಸಿರೋದು ನೋವಿನ ವಿಷಯ. ಪ್ರತಿಯೊಬ್ಬ ಪಾಲಕರಿಗೂ ಈಕೆಯ ಬಗ್ಗೆ ಒಂದು ರೀತಿ ಅಸಹ್ಯ ಮೂಡಿದೆ. ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಪ್ರತಿಯೊಬ್ಬರೂ ಕೇಳ್ತಿದ್ದಾರೆ. ಈ ಮಾನಗೇಡಿ ಹೆಂಗಸಿನಿಂದ ಅದೆಷ್ಟು ಹೆಣ್ಣು ಮಕ್ಕಳ ಬದುಕು ಹಾಳಾಗಿದ್ಯೋ ಭಗವಂತನೇ ಬಲ್ಲ. ಒಂದಲ್ಲ ಒಂದು ದಿನ ಆಕೆಯಿಂದ ದಂಧೆಗಿಳಿದ ಪ್ರತಿಯೊಬ್ಬ ಅಸಹಾಯಕ ಮಹಿಳೆನೂ ಇವಳನ್ನ ಮನಸೋ ಇಚ್ಛೆ ಬೈಕೋತಾರೆ. ಅಮಾಯಕ ಹುಡುಗಿಯರು ಕಣ್ಣೀರಿಟ್ಟ ದಿನ ಈ ಆಂಟಿಯ ಸರ್ವನಾಶ ಗ್ಯಾರಂಟಿ. ಇನ್ಮುಂದೆ ಮಾತ್ರ ಇವಳಂತಹ ಇನ್ನೊಬ್ಬ ಟೀಚರ್ ಎಲ್ಲೂ ಹುಟ್ಟದಿರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.